ಎಲ್ರಿಗೂ ನಮಸ್ಕಾರ. ನಾನು ಶರಣು ಗುರುಕುಲದಿಂದ. ಈ ಹಿಂದೆ ನಾವು ಟ್ಯಾಲಿ ಆ್ಯಂಡ್ GST ಮೇಲೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ವಿ. ಅದರಲ್ಲಿ ಬೇಸಿಕ್ ಲೆವೆಲ್, ಇಂಟರ್ಮೀಡಿಯೇಟ್ ಲೆವೆಲ್, ಅಡ್ವಾನ್ಸ್ ಲೆವೆಲ್ ಅಂತ ಬೈಫರ್ಕೇಷನ್ ಮಾಡಿಬಿಟ್ಟು ಬೇಸಿಕ್ ಲೆವೆಲಲ್ಲಿ ಕಂಪ್ನಿ ಲೆವೆಲ್ಗೆ ನಾವು ಟ್ಯಾಕ್ಸ್ನ ಸೆಟ್ ಮಾಡಿದ್ವಿ. ಆಮೇಲೆ ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ನಾವು ಸ್ಟಾಕ್ ಗ್ರೂಪ್ಗೆ, ಅಡ್ವಾನ್ಸ್ ಲೆವೆಲಲ್ಲಿ ಸ್ಟಾಕ್ ಐಟಮ್ಗೆ ಟ್ಯಾಕ್ಸ್ನ ಸೆಟ್ ಮಾಡಿಬಿಟ್ಟು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ವಿ. ಅದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಲೈಕ್ ಕೂಡ ಮಾಡಿದರು. ವಿಡಿಯೋ ನೋಡಿರೋ ಸಾಕಷ್ಟು ವಿದ್ಯಾರ್ಥಿಗಳು ಕಾಮನ್ ಆಗಿ ನಮಗೆ 2 ಪ್ರಶ್ನೆನ ಕೇಳಿದ್ದಾರೆ. ಏನಂದರೆ, ಸರ್ ನಾವು BCom ಮುಗಿಸ್ಕೊಂಡಿದ್ದೀವಿ, ಟ್ಯಾಲಿ ಆಪ್ರೇಟರ್ ಆಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಸೊ ಡೇ 1 ಯಾವ ಥರ ಟ್ಯಾಲಿನ ಆಪ್ರೇಟ್ ಮಾಡಬೇಕು ಅಂತ ನಮಗೆ ಹೇಳ್ಕೊಡಿ ಅನ್ನೋದು ಕಾಮನ್ ಆಗಿ ಕೇಳಿರೋ 1ನೇ ಪ್ರಶ್ನೆ. 2ನೇ ಪ್ರಶ್ನೆ ಏನಂದರೆ, ನೀವು 3 ಹತ್ರ ಟ್ಯಾಕ್ಸ್ನ ಸೆಟ್ ಮಾಡಿದ್ದೀರಾ, ನಮಗೆ ಇದರಿಂದ ಕನ್ಫ್ಯೂಷನ್ ಆಗ್ತಾಯಿದೆ. ಕಾಮನ್ ಆಗಿ ನಾವು ಟ್ಯಾಲಿ ಆಪ್ರೇಟ್ ಮಾಡ್ತಾ ಇದ್ದೀವಿ, ಇಲ್ಲಿ ಟ್ಯಾಕ್ಸ್ನ ಸೆಟ್ ಮಾಡಿಬಿಟ್ಟು ಟ್ಯಾಲಿನ ಆಪ್ರೇಟ್ ಮಾಡಿದರೆ ಸರಿಯಾಗಿ ಟ್ಯಾಲಿ ಆಪ್ರೇಟ್ ಆಗುತ್ತೆ ಅನ್ನೋದು ಕಾಮನ್ ಆಗಿ ಕೇಳಿರೋ 2ನೇ ಪ್ರಶ್ನೆ. ಹಾಗಾದರೆ ಈ ಸಿರೀಸಲ್ಲಿ ನಾನು ಡೇ 1 ಟ್ಯಾಲಿನ ಯಾವ ಥರ ಆಪ್ರೇಟ್ ಮಾಡಬೇಕು, ಜೊತೆಗೆ ಟ್ಯಾಕ್ಸ್ನ ಎಲ್ಲಿ ಸೆಟ್ ಮಾಡಬೇಕನ್ನೋದ್ರ ಬಗ್ಗೆ ನಿಮಗೆ ಡೇ 1 ಹೇಳ್ತಾ ಹೋಗ್ತೀನಿ. ನನ್ನ ಇಂಟೆನ್ಷನ್ ಏನಂದರೆ 100 ವಿಡಿಯೋಸ್ 100 ಡೇಸ್, ಅದ್ರ ಜೊತೆಗೆ ನೀವು 100% ಪರ್ಫೆಕ್ಟ್ ಆಗಬೇಕನ್ನೋದು ನನ್ನ ಉದ್ದೇಶ ಆಗಿದೆ. ಸೊ ಈ ಸೀರೀಸ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ. ಹಾಗಂದರೆ ನಾವು ಇವಾಗ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಡೇ 1 ಟ್ಯಾಲಿನ ಯಾವ ಥರ ಆಪ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಟ್ಯಾಲಿನ ಆಪ್ರೇಟ್ ಮಾಡೋಕ್ಕಿಂತ ಮುಂಚೆ ನಾವು ಫಸ್ಟಿಗೆ ಒಂದು ಟ್ಯಾಲಿ ಬುಕ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಟ್ಯಾಲಿದೊಂದು PDF ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಮ್ಮ ಸ್ಟೂಡೆಂಟ್ಗೆ ಟೀಚ್ ಮಾಡೋಕ್ಕೋಸ್ಕರ ಒಂದು ರೆಫರೆನ್ಸ್ ಬುಕ್ನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಟ್ಯಾಲಿದು. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನೀವು ಆ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಬುಕ್ನ ಡೌನ್ಲೋಡ್ ಮಾಡಿಟ್ಕೋಬೇಕು. ಈ ಬುಕ್ಕಲ್ಲಿ ಏನಿರುತ್ತೆ ಅದನ್ನು ನಾನು ನಿಮಗೆ ಟೀಚ್ ಮಾಡ್ತಾ ಹೋಗ್ತೀನಿ. ಅಂದರೆ ಈ ಬುಕ್ನ ನೀವು ರೆಫರೆನ್ಸ್ ಆಗಿ ಇಟ್ಕೋಬೋದು. ಈ ಬುಕ್ಕಲ್ಲಿ ಏನಿರುತ್ತೆ ಅದನ್ನು ನಾನು ಡೇ 1 ಡೇ 2 ಅಂತ ಟೀಚ್ ಮಾಡ್ತಾ ಹೋಗ್ತೀನಿ. ಏನು ಟೀಚ್ ಮಾಡ್ತೀನಿ ಅದನ್ನು ಮಾರ್ಕ್ ಕೂಡ ಮಾಡ್ತೀನಿ. ಅದನ್ನಷ್ಟೇ ನೀವು ನೋಡ್ಕೊಂಡ್ಬಿಟ್ಟು ಟ್ಯಾಲಿನ ನಿಧಾನಕ್ಕೆ 1 by 1 ಆಪ್ರೇಟ್ ಮಾಡ್ತಾ ಹೋಗ್ಬೋದು. ಸೆಕೆಂಡ್ ಸ್ಟೆಪ್ ಏನಂದರೆ, ನಾವು ಲೆಡ್ಜಸ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಇಲ್ಲಿ ಲೆಡ್ಜಸ್ಸಿಂದ ಒಂದು ಲಿಸ್ಟ್ ಓಪನ್ ಮಾಡಿಟ್ಕೊಂಡಿದ್ದೀನಿ. ಅದು ಪೇಜ್ ನಂಬರ್ 16ನಲ್ಲಿದೆ. ನೀವು ಡೈರೆಕ್ಟ್ ಬಂದುಬಿಟ್ಟು ಪೇಜ್ ನಂಬರ್ 16 ಹಾಕಿದರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಗುರುಕುಲ ಅಕೌಂಟ್ ಅಂತ ನಾವು ಅಂಡರ್ ಕ್ಯಾಪಿಟಲ್ ಅಕೌಂಟ್ ತೊಗೊಂಡ್ಬಿಟ್ಟು ಕ್ರಿಯೇಟ್ ಮಾಡಬೇಕು. ಗುರುಕುಲ ಅಕೌಂಟ್ ಅಂಡರ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಇಟ್ಸ್ ಓನರ್ಸ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಅಂದರೆ ಓನರ್, ಯಾರು ಮಾಲೀಕರು ಇರ್ತಾರಲ್ಲ ಅವ್ರ ಅಕೌಂಟ್ಗೆ ನಾವು ಕ್ಯಾಪಿಟಲ್ ಅಕೌಂಟ್ ಅಂತ ಕರಿತೀವಿ. ಇಲ್ಲಿ ಗುರುಕುಲ ಕೊಪ್ಪಳ ಅಂತಿದೆ. ನಾನೇನು ಮಾಡ್ತೀನಿ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು Ctrl+C ಒತ್ಬಿಟ್ಟು ಕಾಪಿ ಮಾಡ್ಕೊತೀನಿ. ಡೈರೆಕ್ಟಾಗಿ ನಾನು ಇಲ್ಲಿ ಟ್ಯಾಲಿನ ಓಪನ್ ಮಾಡ್ಕೊತೀನಿ. ನೆಕ್ಸ್ಟು ಇಲ್ಲಿ ನಾವು ಲೆಡ್ಜಸ್ನ ಎಲ್ಲಿ ಕ್ರಿಯೇಟ್ ಮಾಡಬೇಕಂದ್ರೆ, ಇಲ್ಲಿ ಮಾಸ್ಟರ್ಸ್ ಅಲ್ಲಿ ಅಕೌಂಟ್ಸ್ ಇನ್ಫೋ ಅಂತ ಇರುತ್ತೆ. ಇದ್ರ ಮೇಲೆ ಒಂದು ಸರ್ತಿ ಪ್ರೆಸ್ ಮಾಡಿರಿ, ಇಲ್ಲಿ ನಿಮಗೆ ಲೆಡ್ಜಸ್ ಅಂತ ಸಿಗುತ್ತೆ. ಇದ್ರ ಮೇಲೆ ಒಂದು ಸರ್ತಿ ಎಂಟರ್ ಪ್ರೆಸ್ ಮಾಡಬೇಕು. ಇಲ್ಲಿ ಸಿಂಗಲ್ ಲೆಡ್ಜರಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇದ್ರ ಮೇಲೆ ಎಂಟರ್ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ನೇಮ್ ಅಂತ ಇರುತ್ತೆ. ಇಲ್ಲಿ ನಾವು ಲೆಡ್ಜರ್ನ ಟೈಪ್ ಮಾಡಬೇಕು. ಯಾವ ಲೆಡ್ಜರ್ನ ಕ್ರಿಯೇಟ್ ಮಾಡ್ತೀವಿ ಅದನ್ನು ಬರಿಬೇಕಾಗುತ್ತೆ. ಸೊ ನಾನು ಅಲ್ಲಿ ಆಲ್ರೆಡಿ ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ. Ctrl+Alt+V ಪ್ರೆಸ್ ಮಾಡ್ತೀನಿ. ಅಲ್ಲಿ ಕಾಪಿ ಮಾಡಿದ್ದೆ ಇಲ್ಲಿ ಪೇಸ್ಟ್ ಆಗುತ್ತೆ. ಟ್ಯಾಲಿದಲ್ಲಿ Ctrl+V ಒತ್ತಿದ್ರೆ ಪೇಸ್ಟ್ ಆಗಲ್ಲ, Ctrl+Alt+V ಒತ್ತಿದ್ರೆ ಮಾತ್ರ ಪೇಸ್ಟ್ ಆಗುತ್ತೆ. ನಾನಿಲ್ಲಿ ಅಂಡರಲ್ಲಿ ಕ್ಯಾಪಿಟಲ್ ಅಕೌಂಟ್ ತೊಗೊತೀನಿ. ನೆಕ್ಸ್ಟ್ ಇನ್ವೆಂಟ್ರಿ ವ್ಯಾಲ್ಯೂರ್ ಎಫೆಕ್ಟೆಡ್ ಅಂತ ಇರುತ್ತೆ, ಇದು ನೋ ಇರಬೇಕು. ಇಲ್ಲಿ ಗುರುಕುಲ, ಇಲ್ಲಿ ನೀವು ಅಡ್ರೆಸ್ ಬೇಕಂದ್ರೆ ನಿಮ್ಮ ಅಡ್ರೆಸ್ನ ಟೈಪ್ ಮಾಡ್ಕೋಬೋದು. ನಾನು ಹಂಗೆ ಗ್ಯಾಪ್ ಇಟ್ಟಿರ್ತೀನಿ. ಇಲ್ಲಿ ಕಂಟ್ರಿ ಆ್ಯಂಡ್ ಸ್ಟೇಟ್ ಬರಬೇಕಾಗುತ್ತೆ. ನೀವು ಬಂದಿದ್ದಿಲ್ಲ ಅಂದರೆ ಕಂಪ್ನಿ ಕ್ರಿಯೇಟ್ ಮಾಡುವಾಗ ನೀವು ಇದನ್ನು ತೊಗೊಂಡಿಲ್ಲ ಅಂತ ಅರ್ಥ. ಸೊ ಇದು ಇಂಡಿಯಾ ಮತ್ತು ಕರ್ನಾಟಕ ಅಂತ ಇಲ್ಲಿ ಬರಬೇಕು. ನೆಕ್ಸ್ಟ್ ಇಲ್ಲಿ ಪಿನ್ ಕೋಡ್ ಬೇಕಿದ್ರೆ ನೀವು ಪಿನ್ ಕೋಡ್ನ ಹಾಕ್ಕೋಬೋದು. ಎಂಟರ್ ಪ್ರೆಸ್ ಮಾಡಿರಿ. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನೋ ಇರಲಿ, ಏನೂ ಹಾಕೋಕ್ಕೆ ಹೋಗ್ಬೇಡ್ರಿ. ಓಪನಿಂಗ್ ಬ್ಯಾಲೆನ್ಸ್ ಕೂಡ ಏನೂ ಬೇಡ. ಕ್ಯಾಪಿಟಲ್ನ ಯಾವ ಥರ ಇಂಟ್ರಡ್ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ. ಒಂದು ಸೇವ್ ಆಯಿತು. ನೆಕ್ಸ್ಟ್ ಏನಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಕೌಂಟ್ ಅಂತ ಇದೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತಿದೆ. ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಮೈಸೂರು ಬ್ಯಾಂಕ್ ಎರಡೂ ಮರ್ಜ್ ಆಗಿದೆ. ಎಲ್ಲವೂ SBI ಅಂತಲೇ ಕರೀತಾರೆ. ಸೊ ನಾನು ಹಂಗೆ ಮಾಡ್ಕೊಳ್ಳೋಣ, ಇದನ್ನೇ ಸೇಮ್ ಆ್ಯಸ್ ಇಟ್ ಈಸ್. ನಾನು ಒನ್ಸ್ ಅಗೇನ್ ಇದನ್ನ ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಬಂದು Ctrl+Alt+V ಪ್ರೆಸ್ ಮಾಡ್ತೀನಿ. ಇಲ್ಲಿ ಬರುತ್ತೆ ಅಂಡರಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ತೊಗೋಬೇಕು. ಬ್ಯಾಂಕ್ ಅಕೌಂಟ್ ಅಂತ ತೊಗೊಳ್ರಿ. ಬ್ಯಾಂಕ್ ಅಕೌಂಟ್ ಅಂತ ತೊಗೊಂಡ ತಕ್ಷಣ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಅಂತ ಬರುತ್ತೆ. ಅಂದರೆ ನಮ್ಮ ಕಂಪನಿಗೆ ನಾವೇನು ಹೆಸರಿಟ್ಟಿರ್ತೀವಿ ಅದೇ ಬರುತ್ತೆ. ಇಲ್ಲಿ ಅಕೌಂಟ್ ನಂಬರ್ ಅಂತ ಕೇಳುತ್ತೆ. ಯಾವುದೋ ಅಕೌಂಟ್ ನಂಬರ್ ಇಲ್ಲ. ಸೊ 1 2 3 4 5 6 7 8 9 ಹಾಕೋಣ. IFSC ಕೋಡ್. ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ನೇಮ್ ಅಂತ ಕೇಳುತ್ತೆ, ಇದು ಸ್ಕಿಪ್ ಆಗುತ್ತೆ. ನಿಮ್ಮ ಹತ್ರ ಜೆನ್ಯೂನ್ ಟ್ಯಾಲಿ ಇದ್ದರೆ ಮಾತ್ರ, ಅಂದರೆ ಲೈಸೆನ್ಸ್ಡ್ ವರ್ಷನ್ ಟ್ಯಾಲಿ ಇದ್ದರೆ ಮಾತ್ರ ನಾವಿಲ್ಲಿ ಬ್ಯಾಂಕ್ ನೇಮ್ನ ಹಾಕ್ಬೋದು. ಅದನ್ನು ಬಿಡೋಣ. ನಿಮಗೆ ನಾನು ಪ್ರೀವಿಯಸ್ ಕ್ಲಾಸಸಲ್ಲಿ ತೋರಿಸಿದ್ದೆ ಅದನ್ನು ಯಾವ ಥರ ಅಂತ. ಸೊ ಇದು ಡೇ 1 ಆಗಿದ್ದರಿಂದ ಅವನ್ನೆಲ್ಲ ತೋರಿಸೋದು ಬೇಡ, ನಿಮ್ಗೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಇಲ್ಲಿ ಬ್ರಾಂಚ್ ಕೊಪ್ಪಳ,
ಇಲ್ಲಿ ಸೆಟ್ ಚೆಕ್ ಬುಕ್ಸ್ ಆ್ಯಂಡ್ ಸೆಟ್ ಚೆಕ್ ಪ್ರಿಂಟಿಂಗ್ ಕಾನ್ಫಿಗರೇಷನ್ಸ್ ಏನು ಬೇಡ, ಅಪ್ಕಮಿಂಗ್ ಕ್ಲಾಸಸಲ್ಲಿ ತೋರಿಸೋಣ. ಅಡ್ರೆಸ್ ಬೇಕಂದರೆ ಬ್ಯಾಂಕಿಂದ ಅಡ್ರೆಸ್ ಹಾಕೋಬೋದು. ನೆಕ್ಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಹಾಕಬಾರ್ದು, ಆಕ್ಸೆಪ್ಟ್ ಮಾಡಿರಿ. ಅಂದರೆ ನೆಕ್ಸ್ಟ್ ನಾವು ಬ್ಯಾಂಕಲ್ಲಿ ದುಡ್ಡನ್ನ ಯಾವ ಥರ ಡೆಪಾಸಿಟ್ ಮಾಡಬೇಕು ಅನ್ನೋದು ಕಾಂಟ್ರಾ ವೌಚರಲ್ಲಿ ಬರುತ್ತೆ, ಅದನ್ನು ನಾನು ನಿಮಗೆ ಅಪ್ಕಮಿಂಗ್ ಕ್ಲಾಸಸಲ್ಲಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದೆ, ಸೊ ಇದನ್ನು ಕೂಡ ಕಾಪಿ, ಇಲ್ಲಿ ಪೇಸ್ಟ್. ಬ್ಯಾಂಕ್ ಅಕೌಂಟ್ ಒನ್ಸ್ ಅಗೇನ್ ಸೇಮ್. ನಾವು ಎಂಟರ್ ಅಂತ ಒತ್ತೋ ಬದಲು ಕಂಟ್ರೋಲ್ A ಪ್ರೆಸ್ ಮಾಡಿದರೆ ಸೇವ್ ಆಗಿಬಿಡುತ್ತೆ. ಆಯಿತಾ? ಈಗ ಸೇವ್ ಆಯ್ತಲ್ಲ ಸ್ಕ್ರೀನಲ್ಲಿ. ನೆಕ್ಸ್ಟ್ ಇರೋದು ICICI. ಇಲ್ಲಿ ನಾನು ಮತ್ತೆ Ctrl+Alt+V ಆ್ಯಸ್ ಇಟ್ ಈಸ್ ಬ್ಯಾಂಕ್ ಅಕೌಂಟ್. IFSC ಕೋಡ್ ನನಗೆ ಅದೊಂದೇ ಗೊತ್ತಿರೋದು. ಸೊ ನೀವೇನಾದರೂ ಇಲ್ಲಿ ಬೇಕಾದರೆ ಅದನ್ನು ತಪ್ಪು ಮಾಡೋಣ, ನೀವು ತಪ್ಪು ಮಾಡಿದ್ದೀರಾ ಅಂತ ತೋರಿಸುತ್ತೆ, ಸರಿನಾ? ಸೊ ಸರಿಯಾಗಿ ಹಾಕ್ಬೇಕು ಫಾರ್ಮ್ಯಾಟ್ನ. ಸಾರಿ, ಬ್ರಾಂಚ್ ಒನ್ಸ್ ಅಗೇನ್ ಕೊಪ್ಪಲ್, ಎಕ್ಸೆಪ್ಟ್ ಮಾಡ್ತೀನಿ. ಆಯಿತು. ಇವಾಗ ಏನಾಯಿತು, ಅಪ್ ಟು ಬ್ಯಾಂಕ್ ಅಕೌಂಟ್ವರೆಗೂ ಆಯಿತು. ಸೊ ನೆಕ್ಸ್ಟ್ ಇರೋದು ನಮಗೆ ಈ ಗೂಡ್ಸ್ ಯಾರು ಕಳಿಸ್ತಾರಲ್ಲ, ಆಮೇಲೆ ಮತ್ತು ನಾವು ಯಾರಿಗೆ ಗೂಡ್ಸ್ನ ಕಳಿಸ್ತೀವಲ್ಲ ಅವ್ರ ಅಕೌಂಟ್ಸನ್ನ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸೆಂಟ್ರಿ ಡೆಬಿಟಾರ್ಸ್ ಮತ್ತು ಸೆಂಟ್ರಿ ಕ್ರೆಡಿಟಾರ್ಸ್ ಅಂತ ಇದ್ದಾರೆ, ಇವನ್ನ ನಾವು ಕಂಪಲ್ಸರಿಯಾಗಿ ನೀಟಾಗಿ ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ ಶರಣು ಕೊಪ್ಪಲ್ ಒನ್ಸ್ ಅಗೇನ್ ಕಾಪಿ ಮಾಡ್ಕೊತೀನಿ, ಇಲ್ಲಿ Ctrl+Alt+V ಪ್ರೆಸ್ ಮಾಡ್ತೀನಿ. ನಾವು ಯಾರಿಗೆ ಗೂಡ್ಸ್ನ ಕಳಿಸ್ತೀವಿ ಅವ್ರಿಗೆ ನಾವು ಸೆಂಟ್ರಿ ಡೆಬಿಟಾರ್ಸ್ ಅಂತ ಕರಿತೀವಿ. ಇಲ್ಲಿ ಸೆಂಟ್ರಿ ಡೆಬಿಟಾರ್ಸ್ ತೊಗೊಳ್ಳೋಣ. ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಅಂತ ಬರುತ್ತೆ. ಇದನ್ನು ನೀಟಾಗಿ ಮಾಡಬೇಕಂದ್ರೆ ನಾವು ಇಟ್ಕೋಬೇಕು. ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಅಂದರೆ ಯಾವ ಬಿಲ್ಗೆ ಯಾವ ಅಮೌಂಟ್ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅನ್ನೋದು ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ಲಲ್ಲಿ ಬರುತ್ತೆ. ಎಷ್ಟು ದಿವಸ ನಾವು ಅವ್ರಿಗೆ ಉದ್ರಿ ಕೊಡ್ತೀವಿ, ಕ್ರೆಡಿಟ್ ಪೀರಿಯಡ್ ಎಷ್ಟು ದಿವಸ ಕೊಡ್ತೀವಿ ಅನ್ನೋದನ್ನು ನಾವು ಇಲ್ಲಿ ಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಚೆಕ್ ಫಾರ್ ಕ್ರೆಡಿಟ್ ಡೇಸ್ ಡ್ಯೂರಿಂಗ್ ವೋಚರ್ ಎಂಟ್ರಿನ ಟೆಸ್ಟ್ ಮಾಡಿಕೊಡ್ರಿ. ಇದನ್ನು ಈ ಥರ ನೀಟಾಗಿ ಮಾಡೋದ್ರಿಂದ ನಮಗೆ ಯಾವ್ಯಾವ ಬಿಲ್ಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನೀವು ಕೂಡ ಯಾವುದಾದ್ರೂ ಪಾರ್ಟಿನ ಕ್ರಿಯೇಟ್ ಮಾಡೋವಾಗ ಇಲ್ಲಿ ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಇಲ್ಲಿ ಕಸ್ಟಮರ್ದು ಬೇಕಾದರೆ ನೀವು ಏನು ಮಾಡ್ಬೋದು, ಅಡ್ರೆಸ್ನೆಲ್ಲ ಸೇವ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಏನೂ ಹಾಕೋಂಗಿಲ್ಲ, ನೀವು ಬೇಕಾದರೆ ಹಾಕಿ ಎಕ್ಸೆಪ್ಟ್ ಮಾಡಿರಿ. ಮತ್ತು ಇಲ್ಲಿ ಶಂಕರ್ ಗವಿಮಠ ಅಕೌಂಟ್ ಅಂತ ಇದೆ. ನಾನು ಮತ್ತೆ ಇಲ್ಲಿ ಬಂದುಬಿಟ್ಟು 10 days ಎಸ್ನ ಕೊಡ್ತೀನಿ. ಇಲ್ಲಿ ಇವನೇ ಕೊಪ್ಪಲ್, ಡೆಬಿಟಾಸ್ ಮತ್ತು 10 days. ನೀವು 10 days ಆದಮೇಲೆ ಅದು ರಿಮೈಂಡ್ ಮಾಡುತ್ತೆ ನಿಮಗೆ, ಇವರು 10 days ಆಗಿದೆ ನಿಮ್ಗೆ ಇನ್ನೂ ದುಡ್ಡು ಕೊಟ್ಟಿಲ್ಲ ಅಂತ. ಅದಕ್ಕೋಸ್ಕರ ಅದನ್ನ ಇಟ್ಕೋಬೇಕು. ಅದನ್ನು ಯಾವ ಥರ ರಿಮೈಂಡ್ ಮಾಡುತ್ತೆ ಅನ್ನೋದು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಅಕ್ಷತಾ B ಅಂತ ಇದೆ. ನೀವು ಕೂಡ ಈ ನೋಟ್ಸ್ನ ಡೌನ್ಲೋಡ್ ಮಾಡ್ಕೊಂಬಿಟ್ರೆ ಈ ಥರ ಈಸಿಯಾಗಿ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡ್ಬೋದು. 10 years ಅಂತ ಬಂತು, ಐ ಆಮ್ ಸಾರಿ, 10 days ಅದು. ನೆಕ್ಸ್ಟ್ ಇಲ್ಲಿ ಪ್ರಿಯಾ ಕೊಪ್ಪಳ ಅಂತ ಐತೆ, ಇದನ್ನು ಕೂಡ ಕಾಪಿ ಪೇಸ್ಟ್, ಇವ್ರಿಗೂ 10 days ಎಕ್ಸೆಪ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನಮಗೆ ಯಾರು ಗೂಡ್ಸ್ ಕಳಿಸ್ತಾರಲ್ಲ ಅವ್ರ ಅಕೌಂಟ್ಸ್ ಇದ್ದಾವೆ. ನಾನಿವಾಗ ಡೆಲ್ ಕಂಪನಿಯಿಂದ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಸೊ ಡೆಲ್ ಕಂಪನಿನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಈ ಸಾರ್ತಿ ನೀವು ಇಲ್ಲಿ ಸೆಂಟ್ರಿ ಕ್ರೆಡಿಟಾರ್ಸ್ ಅಂತ ತೊಗೋಬೇಕು. ಇವರು ನಮಗೆ 10 days ಕ್ರೆಡಿಟ್ ಡೇಸ್ ಕೊಟ್ಟಿದ್ದಾರೆ, ಮೀನ್ಸ್ ಅವ್ರು ನಮಗೆ ಉದ್ರಿ 10 ದಿವಸ ಕೊಟ್ಟಿದ್ದಾರೆ. ಅವ್ರಿಗೆ ನೀವೇನಾದರೂ 10 ದಿವಸ ಆದಮೇಲೆ ಕೂಡ ದುಡ್ಡು ಕೊಟ್ಟಿಲ್ಲ ಅಂದರೆ ಅದು ನಿಮಗೆ ತೋರಿಸುತ್ತೆ. ಯಾವ ಥರ ತೋರಿಸುತ್ತೆ ಅಂತ ಅಪ್ಕಮಿಂಗ್ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ. ಆ್ಯಸ್ ಇಟ್ ಈಸ್ ಸೇವ್. ಮತ್ತು ಇರೋದು ಸೋನಿ, ಅಂದರೆ ನಾವು ಇವ್ರ ಕಡೆಯಿಂದ ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ನೆಕ್ಸ್ಟ್ ಸ್ಯಾಮ್ಸಂಗ್, ಆ್ಯಸ್ ಇಟ್ ಈಸ್ 10 days. ಯಾವುದೇ ಕಾರಣಕ್ಕೂ ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಇಡೋದನ್ನು ಅಥವಾ ಚೆಕ್ ಫಾರ್ ಕ್ರೆಡಿಟ್ ಡೇಸ್ ಡ್ಯೂರಿಂಗ್ ವೋಚರ್ ಎಂಟ್ರಿನ ನೀವು ಇಡೋದನ್ನು ಮರಿಬಾರ್ದು. ಸೇವ್ ಆಯಿತು. ಇವಾಗ ಅಪ್ ಟು ನಾವು ಕ್ಯಾಪಿಟಲ್ ಅಕೌಂಟಿಂದ ಹಿಡಿದ್ಬಿಟ್ಟು ಬ್ಯಾಂಕ್ ಅಕೌಂಟ್ ಮತ್ತು ಸೆಂಟ್ರಿ ಡೆಬಿಟಾರ್ಸ್ ಮತ್ತು ಸೆಂಟ್ರಿ ಕ್ರೆಡಿಟಾರ್ಸ್ವರೆಗೂ ಮಾಡಿದ್ದೀವಿ.
ಇದಿಷ್ಟು ಫಸ್ಟ್ ಡೇದಲ್ಲಿ ನಾವು ಮಾಡಬೇಕಾಗತ್ತೆ. ಈ ಸ್ಯಾಲ್ರಿ ಅಕೌಂಟ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ನಿಮಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆ, ಸೇಲ್ಸ್ ಅಕೌಂಟ್, ಪರ್ಚೇಸ್ ಅಕೌಂಟ್ ಇದೆ. ಓಕೆ, ಇದ್ರ ಜೊತೆಗೆ ನಿಮಗೆ ಒಂದಿಷ್ಟು ಅಸೈನ್ಮೆಂಟ್ನ ನಾನು ಅಸೈನ್ ಮಾಡ್ತೀನಿ. ಅದನ್ನು ನೀವು ಮನೇಲಿ ಕೂತ್ಕೊಂಡು ಮಾಡ್ಬೋದು. ಆ ಅಸೈನ್ಮೆಂಟ್ನ ನಾನು ಈ ವಿಡಿಯೋದಲ್ಲಿ ಲಾಸ್ಟಿಗೆ ತೋರಿಸ್ಕೊಡ್ತೀನಿ. ಸೊ ವೆಯ್ಟ್ ಫಾರ್ ಸಮ್ ಟೈಮ್. ಇವಾಗ ಇಲ್ಲಿಂದ ಮೀನ್ಸ್ ಗುರುಕುಲದಿಂದ ಹಿಡಿದ್ಬಿಟ್ಟು ನಾವು ಸ್ಯಾಮ್ಸಂಗ್ ಕಂಪ್ನಿವರೆಗೂ ಕ್ರಿಯೇಟ್ ಮಾಡಿದ್ದೀವಿ. ಡೇ 2 ಕ್ಲಾಸಲ್ಲಿ ನಾನು ನಿಮಗೆ ಸ್ಯಾಲ್ರಿ ಅಕೌಂಟ್ನ ಕ್ರಿಯೇಟ್ ಮಾಡೋದು ಯಾವ ಥರ, ಅಥವಾ ಶಿವ ಆಫೀಸ್ ವರ್ಕರ್, ನಾಗರಾಜ್ ಆಫೀಸ್ ವರ್ಕರ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಓಕೆ, ಇವಾಗ ನಾನು ನಿಮಗೆ ಅಸೈನ್ ಮಾಡ್ತೀನಿ. ಸೊ ಆ ಅಸೈನ್ಮೆಂಟ್ನ ನೀವು ಮನೇಲಿ ಮಾಡ್ಕೋಬೋದು. ಇಲ್ಲಿ ಒಂದಿಷ್ಟು ಅಸೈನ್ಮೆಂಟ್ಸ್ ಇದ್ದಾವೆ. ಸೊ ನೀವು ಇಲ್ಲಿ ಒಂದು ಕಂಪ್ನಿನ ಕ್ರಿಯೇಟ್ ಮಾಡಿಕೊಡ್ರಿ. ನೆಕ್ಸ್ಟ್ ಗ್ರೂಪ್ಸ್ನ ಮತ್ತು ಲೆಡ್ಜಸ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ನಾನು ಗ್ರೂಪ್ಸ್ ಕ್ರಿಯೇಟ್ ಮಾಡೋದು ಹೇಳಿಲ್ಲ. ಸೊ ನೀವು ಒಂದು ಸರ್ತಿ ಪ್ರಾಕ್ಟೀಸ್ ಮಾಡಿ ನೋಡಿರಿ. ಗೊತ್ತಾಗಿಲ್ಲ ಅಂದರೆ ನಾನು ಸೆಕೆಂಡ್ ಕ್ಲಾಸಲ್ಲಿ ಫಸ್ಟ್ ಬಿಗಿನಿಂಗಲ್ಲಿ ನಾನು ಇದನ್ನು ಅಸೈನ್ಮೆಂಟ್ನ ಯಾವ ಥರ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಮೇಲೆ ಸೆಕೆಂಡ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಗ್ರೂಪ್ನ ಕ್ರಿಯೇಟ್ ಮಾಡಬೇಕು. ಸೊ ನೆಕ್ಸ್ಟ್ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗತ್ತೆ, ಕಸ್ಟಮರ್ ಅಕೌಂಟ್ಸ್ ಮತ್ತು ಸಪ್ಲೈಯರ್ ಅಕೌಂಟ್ನ ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು ನಿಮಗೆ ನಾನು ಅಸೈನ್ಮೆಂಟ್ ಕೊಡ್ತಾಯಿದ್ದೀನಿ. ಪ್ರಾಕ್ಟೀಸ್ ಮಾಡಿರಿ. ಗೊತ್ತಾಗಿಲ್ಲ ಅಂದರೆ ಕಮೆಂಟಲ್ಲಿ ಹಾಕಿರಿ, ನಾನು ನಿಮಗೆ ಯಾವ ಥರ ಮಾಡಬೇಕಂತ ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ನಿಮಗೆ ಇಲ್ಲಿವರೆಗೂ ಹೇಳಿರೋದು ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ದಿಲ್ಲ ಅಂದರೆ ಆ್ಯಸ್ ಯೂಶ್ವಲ್ ನೀವು ಕಮೆಂಟಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಹಾಕಿರಿ, ಕ್ಲಾರಿಫೈ ಮಾಡ್ತೀನಿ. ಓಕೆ, ನನ್ನ ತಿಳಿದ ಪ್ರಕಾರ ನನಗೆ ಎಷ್ಟು ಗೊತ್ತು ಅದನ್ನಷ್ಟು ಹೇಳಿದ್ದೀನಿ. ಫಸ್ಟ್ ಡೇದಲ್ಲಿ ಏನು ಮಾಡಬೇಕಂತ, ಸೆಕೆಂಡ್ ಡೇದಲ್ಲಿ ಮತ್ತು ನಾನು ಒನ್ ಬೈ ಒನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಸೀರೀಸ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ. ಇನ್ನೊಂದು ಮಾತೇನೆಂದರೆ, ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಜೆಸ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗೋಕ್ಕೆ. ಇನ್ನು ಲಾಸ್ಟ್ ಮಾತೇನೆಂದರೆ, ಹ್ಯಾಪಿ ಗಣೇಶ ಚತುರ್ಥಿ. ನಿಮ್ಮೆಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಪಟಾಕ್ಷಿ ಎಲ್ಲ ಕಡೆ ಹಾರಿಸ್ತಾ ಇದ್ದಾರೆ. ಸೊ ಅದ್ರದ್ದು ಸೌಂಡ್ ಕೇಳ್ತಿರ್ಬೋದು ನಿಮಗೆ. ಓಕೆ, ಎನಿಹೌ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ನಿಮ್ಮ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿರಿ, ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು ಸೊ ಮಚ್.